ಇಂದಿನ ವಿಡಿಯೋದಲ್ಲಿ ಈ ವರ್ಷ ಅಂದರೆ 2026ರಲ್ಲಿ ಅಧಿಕ ಮಾಸವು ಯಾವಾಗ ಬಂದಿದೆ, ಅಧಿಕ ಮಾಸ ಎಂದರೇನು, ಅಧಿಕ ಮಾಸವು ಯಾವಾಗ ಪ್ರಾರಂಭವಾಗಿ ಯಾವಾಗ ಸಮಾಪ್ತಿಗೊಳ್ಳುತ್ತದೆ, ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು, ಯಾವ ಮಾಸ ಅಧಿಕವಾಗಿ ಬಂದಿದೆ, ಈ ಅಧಿಕ ಮಾಸವು ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತದೆ, ಈ ಮಾಸವನ್ನು ಪುರುಷೋತ್ತಮ ಮಾಸ ಎನ್ನಲು ಕಾರಣವೇನು, ಇದರ ಹಿನ್ನೆಲೆ ಏನು ಎಂಬ ಇತ್ಯಾದಿ ಅಧಿಕ ಮಾಸದ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಭಗವಾನ್ ವಿಷ್ಣು ಎಂದು ಕಮೆಂಟ್ ಮಾಡಿ. ಯಾವ ಮಾಸದಲ್ಲಿ ಸಂಕ್ರಮಣವೇ ಆಗುವುದಿಲ್ಲವೋ, ಅಂದರೆ ಯಾವ ಮಾಸದಲ್ಲಿ ಸೂರ್ಯ ಒಂದೇ ರಾಶಿಯಲ್ಲಿರುತ್ತಾನೋ ಆ ಮಾಸವನ್ನು ಅಧಿಕ ಮಾಸ ಎಂದು ಕರೆಯುತ್ತಾರೆ. ಈ ಅಧಿಕ ಮಾಸವು ಪ್ರತಿ 3 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತದೆ. ಈ ವರ್ಷ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇರುವುದರಿಂದ ಇದನ್ನು ಜ್ಯೇಷ್ಠ ಅಧಿಕ ಮಾಸ ಅಂತ ಆಚರಣೆ ಮಾಡಬೇಕಾಗಿದೆ. ಈ ವರ್ಷ ಅಂದರೆ 2026ರಲ್ಲಿ ಅಧಿಕ ಮಾಸವು ಮೇ 17ನೇ ತಾರೀಕು ಭಾನುವಾರದ ದಿವಸ ಬೆಳಗಿನ ಜಾವ 1:31 ಪ್ರಾರಂಭವಾಗಿ ಜೂನ್ 14ನೇ ತಾರೀಕು ಭಾನುವಾರದಂದು ಮಧ್ಯಾಹ್ನ 12:21 ಮುಕ್ತಾಯಗೊಳ್ಳುತ್ತದೆ. ಅಧಿಕ ಜ್ಯೇಷ್ಠ ಮಾಸ ಮುಗಿದ ನಂತರ ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗಿ ಜುಲೈ 13ನೇ ತಾರೀಕು ಸೋಮವಾರ 4:58 ಸಮಾಪ್ತಿಗೊಳ್ಳುತ್ತದೆ. ಈ ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ವಿಷ್ಣುವಿನ ಆರಾಧನೆ ಮತ್ತು ಪೂಜೆಯನ್ನು ಮಾಡಬೇಕು. ಈ ಮಾಸದಲ್ಲಿ ವಿಷ್ಣುವಿನ ಅನುಗ್ರಹಕ್ಕಾಗಿ ವಿಶೇಷ ಬತ್ತಿಗಳನ್ನು ಮಾಡಿ ಬಹಳಷ್ಟು ದೀಪಗಳನ್ನು ಹಚ್ಚಿದರೆ ತುಂಬ ಒಳ್ಳೆಯದು. ಈ ಮಾಸದಲ್ಲಿ 16 ಸೋಮವಾರಗಳ ಶಿವನ ವ್ರತ ಮಾಡಬಹುದು. ಇದರಿಂದ ಅನೇಕ ಶುಭ ಫಲಗಳನ್ನು ಪಡೆಯಬಹುದು. ಹಾಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ 7 ಶನಿವಾರದ ವ್ರತವನ್ನು ಮಾಡಬಹುದು. ಅಲ್ಲದೆ ಪ್ರತಿನಿತ್ಯ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಸಹ ಮಾಡಬಹುದು. ಭಗವಾನ್ ವಿಷ್ಣು ಒಂದೊಂದು ದೇವತೆಗಳಿಗೆ ಒಂದೊಂದು ಮಾಸವನ್ನು ಹಂಚಲು ಪ್ರಾರಂಭಿಸುತ್ತಾನೆ. ಆದರೆ ಅಧಿಕ ಮಾಸದ ಅಧಿಪತಿಯಾಗಲು ಯಾರೂ ಒಪ್ಪುವುದಿಲ್ಲ. ಆಗ ಸ್ವತಃ ಭಗವಾನ್ ವಿಷ್ಣು ಈ ಅಧಿಕ ಮಾಸಕ್ಕೆ ಅಧಿಪತಿಯಾಗುತ್ತಾನೆ. ಈ ಮಾಸದ ಸಂಪೂರ್ಣ ಜವಾಬ್ದಾರಿಯನ್ನು ಭಗವಾನ್ ವಿಷ್ಣು ಹೊತ್ತುಕೊಳ್ಳುತ್ತಾನೆ. ಆದ್ದರಿಂದ ಈ ಮಾಸಕ್ಕೆ ಭಗವಾನ್ ವಿಷ್ಣುವಿನ ಮತ್ತೊಂದು ಹೆಸರಾದಂತಹ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಅಧಿಕ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ದೇವತಾ ಕಾರ್ಯಗಳಿಗೆ ಹೇಳಿ ಮಾಡಿಸಿದ ಮಾಸವಾಗಿದೆ. ಅಧಿಕ ಮಾಸದಲ್ಲಿ 33 ಕಜ್ಜಾಯ ದಾನ, ತಾಂಬೂಲ ದಾನ ಮತ್ತು ದೀಪದಾನ ಮಾಡಿದರೆ ತುಂಬ ಒಳ್ಳೆಯದು. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಜ್ಯೇಷ್ಠ ಅಧಿಕ ಮಾಸವನ್ನು ಆಚರಿಸಿ ದೇವತಾ ಕಾರ್ಯಗಳನ್ನು ದಾನ ಧರ್ಮಗಳನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಭಗವಾನ್ ವಿಷ್ಣುವಿನ ಶುಭಾಶೀರ್ವಾದವನ್ನು ಪಡೆದು ಅನೇಕ ಶುಭ ಫಲಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.